ಜೈ ಹಿಂದ್. ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ವಿಡಿಯೋದಲ್ಲಿ ನಾವು RPF ಕಾನ್ಸ್ಟೇಬಲ್ ಮತ್ತು SI ಎಕ್ಸಾಮ್ಗೆ ಯಾರೆಲ್ಲ ತಯಾರಿನ ನಡೆಸ್ತಾ ಇದ್ದೀರಾ ಅವ್ರಿಗಾಗಿ ಒಂದು ಬೆಸ್ಟ್ ಸ್ಟ್ರಾಟಜಿ ಇರುವಂತದ್ದು ನಿಮ್ಗೆ ತಂದೇನೆ. ಸೊ ಏನ್ ಸ್ಟ್ರಾಟಜಿ ಇದೆ, ಆಮೇಲೆ ಅದ್ರ ಜೊತೆಗೆ RPF ಕಾನ್ಸ್ಟೇಬಲ್ ಆಗಿರ್ಬಹುದು, ಆಮೇಲೆ SI ಎಕ್ಸಾಮ್ ಆಗಿರ್ಬಹುದು, ನಿಮ್ದು ಸೆಲೆಕ್ಷನ್ ಆಗಬೇಕು ಅಂತಂದ್ರೆ, ಅಂದ್ರೆ RPF ಕಾನ್ಸ್ಟೇಬಲ್ ಆಗಬೇಕು ಅಂತಂದ್ರೆ ನೀವು ಏನ್ ಮಾಡ್ಬೇಕಾಗಿದೆ ಅನ್ನೋದು ಈ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ ನಾವು. ಸೊ ಈ ನಾನು ಹೇಳುವಂತಹ ಏನು ಸ್ಟ್ರಾಟಜಿ ಇದೆ ಅದನ್ನ ನೀವು ಫಾಲೋ ಅಪ್ ಮಾಡಿದ್ರೆ 100% ಈ ಸಲ ನೀವು ಸೆಲೆಕ್ಷನ್ ಆಗೇ ಆಗ್ತೀರಾ, ಕಾನ್ಸ್ಟೇಬಲ್ ಆಗಿರ್ಬಹುದು ಮತ್ತು SI ಎಕ್ಸಾಮ್ ಆಗಿರ್ಬಹುದು. ಸೊ ಹಾಗಾಗಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ನೀವು ಕೂಡ ಏನಾಗಬಹುದು, ಈ ಸಲ RPF ಕಾನ್ಸ್ಟೇಬಲ್ ಮತ್ತು SI ಹುದ್ದೆಗೆ ನೀವು ಸೇರ್ಕೋಬಹುದಾಗಿದೆ. ಸೊ ಹೇಗೆ ಮಾಡುವುದು, ಏನ್ ಓದ್ಬೇಕು, ಯಾವುದಕ್ಕೆ ಹೆಚ್ಚು ಮಹತ್ವವನ್ನ ಕೊಡ್ಬೇಕು, ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನ ಮಾಡೋಣ. 100% ಸೆಲೆಕ್ಷನ್ ಬೇಕು ಅಂತಂದ್ರೆ ಫಾಲೋ ಅಪ್ ಇರ್ತಕ್ಕಂಥದ್ದು ಮಾಡಿ. 100% ಸೆಲೆಕ್ಷನ್ ನಾವು ಈ ವರ್ಷ RPF ಕಾನ್ಸ್ಟೇಬಲ್ ದಲ್ಲಿ ಪಡ್ಕೋಬೇಕಂತಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ನೋಡೋದಕ್ಕಿಂತ ಮುಂಚೆ, ನೀವು RPF ಕಾನ್ಸ್ಟೇಬಲ್ ಮತ್ತು SI ಎಕ್ಸಾಮ್ಗೆ ತಯಾರನ್ನ ನಡೆಸ್ತಾ ಇದ್ರೆ ಅವ್ರಿಗೆ ಒಂದು ಕಂಪ್ಲೀಟ್ ಆಗಿರುವಂತಹ ಕೋರ್ಸ್ ಅವೈಲೇಬಲ್ ಐತಿ. ಇದು ಸಂಪೂರ್ಣವಾಗಿ ಕನ್ನಡ ಭಾಷೆಯಲ್ಲಿ ನಿಮ್ಗೆ ಲಭ್ಯವಿರುತ್ತದೆ. ಕನ್ನಡ ಭಾಷೆಯೊಳಗೆ ಐತಿ ಇದು ಸಂಪೂರ್ಣ ಒಂದು ಕೋರ್ಸ್. ಇದು ನಿಮಗೆ ಓನ್ಲಿ 899 ರೂಪಾಯಿದಲ್ಲಿ ಕಂಪ್ಲೀಟ್ ಪ್ಯಾಕೇಜ್ ನಿಮಗೆ ಸಿಗ್ತಾ ಇದೆ. ಇದರಲ್ಲಿ ನಿಮಗೆ GK ಎಲ್ಲ ಸಬ್ಜೆಕ್ಟ್ ಗಳು ನಿಮ್ಗೆ ಇರ್ತಾ ಇದಾವೆ, ಅದ್ರ ಜೊತೆಗೆ ಮ್ಯಾಥ್ಸ್ ಇರ್ತಾ ಇದೆ, ಅದ್ರ ಜೊತೆಗೆ ರೀಸನಿಂಗ್. ಈ 3 ಸಬ್ಜೆಕ್ಟ್ ಗಳ ರಿಕಾರ್ಡೆಡ್ ಕ್ಲಾಸಸ್ ಗಳು ಇರ್ತಾ ಇದಾವು. ಈ ರಿಕಾರ್ಡೆಡ್ ಕ್ಲಾಸಸ್ ಗಳನ್ನ ನೀವು ಎಷ್ಟು ಬೇಕಾದಷ್ಟು ಸಲ ನೋಡಬಹುದು, ಎಷ್ಟು ಬೇಕಾದಷ್ಟು ಟೈಮ್ ವರೆಗೆ ನೀವು ನೋಡ್ಕೋಬಹುದಾಗಿದೆ. ಸೊ ಹಾಗಾಗಿ ನಿಮ್ಮ ಬಿಡುವಿನ ವೇಳೆಯಲ್ಲಿಯೂ ಕೂಡ ನೀವು ಈ ಒಂದು RPF ಎಕ್ಸಾಮ್ಗೆ ತಯಾರಿಯನ್ನ ನಡೆಸಬಹುದು. ಚಾಪ್ಟರ್ ವೈಸ್ ಎಲ್ಲ ಸಬ್ಜೆಕ್ಟ್ ದ ರಿಕಾರ್ಡೆಡ್ ವಿಡಿಯೋಸ್ ನಿಮ್ಗೆ ಈ ಒಂದು ಪ್ಯಾಕೇಜ್ ದಲ್ಲಿ ಲಭ್ಯ ಇರ್ತಾ ಇದೆ. ಓನ್ಲಿ 899 rupees ದಲ್ಲಿ ಇದೆ. ಇದರಲ್ಲಿ ರಿಕಾರ್ಡೆಡ್ ಕ್ಲಾಸಸ್ ಗಳು ಈ ಒಂದು ಪ್ಯಾಕೇಜ್ ದಲ್ಲಿ, ಅದ್ರ ಜೊತೆಗೆ PDF ನೋಟ್ಸ್ ಇರ್ತಾ ಇದಾವು, ಮಾಕ್ ಟೆಸ್ಟ್ ಗಳನ್ನ 10 ನಾವು ನಿಮ್ಗೆ ತಗೋತಾ ಇದ್ದೇವೆ. ಇದ್ರ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಳನ್ನ ಕೊಡ್ತಾ ಇದ್ದೀವಿ. ಆಮೇಲೆ ಪ್ರಾಪರ್ ಆಗಿರುವಂತಹ ಗೈಡೆನ್ಸ್ ಕೂಡ ನಿಮ್ಗೆ ಈ ಒಂದು ಪ್ಯಾಕೇಜ್ ದಲ್ಲಿ ನಿಮ್ಗೆ ಸಿಗ್ತಾ ಇದೆ. RPF ಕಾನ್ಸ್ಟೇಬಲ್ ಮತ್ತು SI ಎಕ್ಸಾಮ್ ಇರುವಂತಹ ಈ ಒಂದು ಪ್ಯಾಕೇಜ್ ದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು ನಮ್ಗೆ. 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ, ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ, ಬೇಗನೆ ಜಾಯ್ನ್ ಆಗ್ರಿ. ಯಾಕಂತಂದ್ರೆ ಈಗಾಗಲೇ SI ಎಕ್ಸಾಮ್ ಇರುವಂತದ್ದು ಡಿಸೆಂಬರ್ 2ರಿಂದ ಪ್ರಾರಂಭವಾಗ್ತಾ ಇದೆ. ಅದ್ರ ಜೊತೆಗೆ ಕಾನ್ಸ್ಟೇಬಲ್ RPF ಕಾನ್ಸ್ಟೇಬಲ್ ಜನವರಿ 8ರಿಂದ ಆಗುವಂತಹ 99% ಸಾಧ್ಯತೆ ಇದಾವ. ಅಂದ್ರೆ ಜನವರಿ ತಿಂಗಳು 8ರಿಂದ ಆಗಬಹುದು, ಇಲ್ಲ ಅಂತಂದ್ರೆ 10 ದಿನ ಮುಂದೆ ಹೋಗ್ಬಹುದು ಅಷ್ಟೇ. ಆದ್ರೆ ಜನವರಿ ತಿಂಗಳಲ್ಲಿ RPF ಕಾನ್ಸ್ಟೇಬಲ್ ಎಕ್ಸಾಮ್ ಖಂಡಿತ 100% ಆಗಿ ಆಗ್ತವೆ. ಸೊ ನಿಮ್ಮ ಹತ್ರ ಇರುವಂತದ್ದು ಓನ್ಲಿ 1.5 ತಿಂಗಳಿಂದ 2 ತಿಂಗಳು ಇದಾವೆ. ಆ 2 ತಿಂಗಳಲ್ಲಿ ಈ ಒಂದು ಕಂಪ್ಲೀಟ್ ಪ್ಯಾಕೇಜ್ ಅನ್ನ ತಗೊಂಡು ನೀವು ಒಳ್ಳೆ ರೀತಿಯಿಂದ ಪ್ರಿಪರೇಷನ್ ಮಾಡಬಹುದು. ಅದ್ರ ಜೊತೆಗೆ ನಿಮಗೆ ಮಾಕ್ ಟೆಸ್ಟ್ ಗಳು ಕೂಡ 10 ಮಾಕ್ ಟೆಸ್ಟ್ ಗಳನ್ನ ಕೊಡ್ತೀವಿ ಅಂತ ಹೇಳಿದ್ವಿ. ಈಗಾಗಲೇ ಒಂದು ಮಾಕ್ ಟೆಸ್ಟ್ ಮುಗಿದಿದೆ. ಇದು ನಾವು 9/11/2024ರಿಂದ ಪ್ರಾರಂಭ ಮಾಡಿವಿ. ಈ ಒಂದು ಮಾಕ್ ಟೆಸ್ಟ್ ಗಳು RPF SI ಮತ್ತು ಕಾನ್ಸ್ಟೇಬಲ್ ಗೆ ಪ್ರತಿ ಶನಿವಾರ 8 ಗಂಟೆಗೆ, ರಾತ್ರಿ 8 ಗಂಟೆಗೆ ನಿಮ್ಗೆ ಒಂದು ಮಾಕ್ ಟೆಸ್ಟ್ ನಾವು ನಿಮ್ಗೆ ಕೊಡ್ತಾ ಇದ್ದೇವೆ. ಸೊ ಈ ಒಂದು ಬ್ಯಾಚ್ ಯಾರು ಸೇರ್ಕೋತಾರೆ, ಈ ಬ್ಯಾಚ್ ಗೆ ಸೇರ್ಕೊಂಡಿರ್ತಕ್ಕಂಥವ್ರು ಅವರಿಗೆ ನಿಮ್ಗೆ ಬಹಳ ಅನುಕೂಲ ಆಗ್ಲಿಕ್ಕೆ ಹೋಗ್ತಾ ಇದೆ. ಅದ್ರ ಜೊತೆಗೆ ಇದು 120 ಮಾರ್ಕ್ಸ್ ಗಳಿಗೆ ಒಳಗೊಂಡಿರುವಂತಹ ಒಂದು ಮಾಕ್ ಟೆಸ್ಟ್ ಇರ್ತಾ ಇದೆ. ಓನ್ಲಿ 199 rupees ದಲ್ಲಿ ನಿಮ್ಗೆ ಇದು ಸಿಗ್ತಾ ಇದೆ. ಓಕೆನಾ? ಸೊ ನೀವು ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಮಾಡಬಹುದು 8861927838 ನಂಬರ್ಗೆ. ಓಕೆನಾ? ಇದು ನಮ್ಮ ಕ್ಲಾಸಸ್ ಗಳ ಬಗ್ಗೆ ಆಯ್ತು, ಆಮೇಲೆ ಮಾಕ್ ಟೆಸ್ಟ್ ಗಳ ಬಗ್ಗೆನೂ ಕೂಡ ಆಯ್ತು. ಈಗ ನಾವು ಮುಖ್ಯವಾಗಿರುವಂತಹ ಒಂದು ವಿಷಯಕ್ಕೆ ಬರೋಣ. ಈಗ ಈ ಒಂದು RPF ಕಾನ್ಸ್ಟೇಬಲ್ ಎಕ್ಸಾಮ್ ದಲ್ಲಿ ಯಾವ ರೀತಿ ನಾವು ಸೆಲೆಕ್ಷನ್ ಪಡ್ಕೋಬಹುದು 100% ಅನ್ನೋದನ್ನ ನೋಡೋಣ. ಮೊಟ್ಟ ಮೊದಲನೇದಾಗಿ ಒಂದೇದು ನೀವು ಮಾಡ್ಬೇಕಾಗಿರುವಂತದ್ದು ನೋಡ್ರಿ, ಇನ್ನು ನಿಮ್ದು ಕಾನ್ಸ್ಟೇಬಲ್ ಎಕ್ಸಾಮ್ ಏನಿದೆಯಲ್ಲ, ಕಾನ್ಸ್ಟೇಬಲ್ ಎಕ್ಸಾಮ್ ಇರುವಂತದ್ದು ನಿಮ್ದು ಜನವರಿ 8, 2025ರಿಂದ ಪ್ರಾರಂಭವಾಗುವಂತಹ ಸಾಧ್ಯತೆಗಳಿದಾವು. 8ರಿಂದ ಪ್ರಾರಂಭವಾಗಬಹುದು, ಇಲ್ಲ ಅಂತಂದ್ರೆ ಇದಕ್ಕಿಂತ ಒಂದು 10 ದಿನ ಮುಂದೆ ಹೋಗ್ಬಹುದು ಅಷ್ಟೇ. ಇಲ್ಲ ಅಂತಂದ್ರೆ ಜನವರಿ 8ರಿಂದ ಪ್ರಾರಂಭವಾಗಿ ಆಗ್ತವೆ. ಈಗಾಗಲೇ
ನವೆಂಬರ್ ತಿಂಗಳ ಅರ್ಧ ಮುಗಿದಿದೆ ಅಂತಂದ್ರೆ ನವೆಂಬರ್ದ 15 ದಿವಸಗಳಿದಾವೆ. ಡಿಸೆಂಬರ್ದನು ಕೂಡ ಒಂದು 30 ದಿನಗಳನ್ನ ಹಿಡ್ಕೊಳ್ಳೋಣ. ಆಮೇಲೆ ಜನವರಿಯ ಒಂದು 15 ದಿನಗಳನ್ನ ನಾವು ಹಿಡ್ಕೊಂಡ್ರೆ ಓನ್ಲಿ ನಿಮ್ಗೆ ನಿಮ್ ಹತ್ರ ಇರುವಂತದ್ದು 60 ಡೇಸ್ ಗಳಿದಾವೆ. ಈ 60 ಡೇಸ್ ಅಂದ್ರೆ 2 ತಿಂಗಳಲ್ಲಿ ನೀವು ಕಂಪ್ಲೀಟ್ ಸಿಲೆಬಸ್ ಮುಗಿಸಬಹುದಾಗಿದೆ. ಆರಾಮಾಗಿ ಮುಗಿಸಬಹುದು, ಒಳ್ಳೆ ರೀತಿಯಿಂದ ಮುಗಿಸಬಹುದು. ಬಟ್ ನಿಮ್ಮ ಡೆಡಿಕೇಶನ್ ಬಹಳಷ್ಟು ಇಂಪಾರ್ಟೆಂಟ್ ಇರ್ತೈತಿ. ಈ ಕ್ಲಾಸಸ್ ಗಳಿಂದ ನೀವು ಬಹಳಷ್ಟು ಈಸಿಯಾಗಿ ಮುಗಿಸಬಹುದಾಗಿದೆ. ಇದು ಕ್ಲಾಸಸ್ ಗಳಿಂದ ಇದು ಓನ್ಲಿ ನಿಮ್ಗೆ 200 ಅವರ್ಸ್ ಅಂತಂದ್ರೆ 200 ಗಂಟೆಗಳವರೆಗೆ ನೀವು ಈ ಈ ಕ್ಲಾಸ್ ಅನ್ನ ನೋಡಿದ್ರೆ ಅಂತಂದ್ರೆ ಕಂಪ್ಲೀಟ್ ಸಿಲೆಬಸ್ ಮುಗಿತೈತಿ. GK ಮ್ಯಾಥ್ಸ್ ರೀಸನಿಂಗ್ ಎಲ್ಲಾನು ಮುಗಿತೈತಿ. 200 ಗಂಟೆಗಳ ಕ್ಲಾಸಸ್ ಇದಾವ, ಆರಾಮಾಗಿ ಮುಗಿಸಬಹುದು. ಈಗ ಮೊದಲನೇದಾಗಿ ನೀವು 100% ಈ ಸಲ ನಮ್ಗೆ ಸೆಲೆಕ್ಷನ್ ಬೇಕು ಅಂತಂದ್ರೆ ಮೊದಲು ನೀವು ಮಾಡ್ಬೇಕಾಗಿರುವಂತದ್ದು ಏನು ಅಂತಂದ್ರೆ ಸಿಲೆಬಸ್ ಅನ್ನ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಕಂಪ್ಲೀಟ್ ಮಾಡ್ಬೇಕು. ಸಿಲೆಬಸ್ ಕಂಪ್ಲೀಟ್ ಮಾಡದೆ ನೀವು ಯಾವುದೇ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡ್ಬೇಕು. ಸಿಲೆಬಸ್ ದಲ್ಲಿ ಏನೇನ್ ಇರ್ತಾ ಇದೆ, ಈ ಒಂದು RPF ಕಾನ್ಸ್ಟೇಬಲ್ ಮತ್ತು SI ಎಕ್ಸಾಮ್ ದಲ್ಲಿ ನಿಮ್ಗೆ GK ಇರ್ತಾ ಇದೆ. GK ದಲ್ಲಿ ಎಷ್ಟು ಕ್ವಶನ್ಸ್ ಗಳು ಬರ್ತಾ ಇದಾವೆ ಇಲ್ಲಿ? GK ದಲ್ಲಿ 50 ಕ್ವಶನ್ಸ್ ಗಳಲ್ಲ. ಓಕೆ, ಮ್ಯಾಥ್ಸ್ ದಲ್ಲಿ 35 ಕ್ವಶನ್ಸ್ ಗಳು, ಆಮೇಲೆ ರೀಸನಿಂಗ್ ದಲ್ಲಿ 35 ಕ್ವಶನ್ಸ್ ಗಳು, ಹೀಗೆ 120 ಕ್ವಶನ್ಸ್ ಗಳು ನಿಮ್ಗೆ ಈ ಒಂದು RPF ಕಾನ್ಸ್ಟೇಬಲ್ ಮತ್ತು SI ಎಕ್ಸಾಮ್ ದಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದಾವೆ. GK ದಲ್ಲಿ ಏನೇನ್ ಓದ್ಬೇಕಾಗುತ್ತೆ? ಕರೆಂಟ್ ಅಫೇರ್ಸ್ ಓದ್ಬೇಕು, ಸ್ಟ್ಯಾಟಿಕ್ GK ಓದ್ಬೇಕು, ಹಿಸ್ಟ್ರಿ ಓದ್ಬೇಕಾಗ್ತೈತಿ, ಆಮೇಲೆ ಕರೆಂಟ್ ಅಫೇರ್ಸ್ ಗೆ ರಿಲೇಟೆಡ್ ಇರುವಂತಹ ಎಕನಾಮಿಕ್ಸ್ ಓದ್ಬೇಕಾಗುತ್ತೆ. ಓಕೆ, ಆಮೇಲೆ ಜಿಯೋಗ್ರಾಫಿ ಇದೆ, ಸೈನ್ಸ್ ಇದೆ, ಸೈನ್ಸ್ ದಲ್ಲಿಯೂ ಕೂಡ ಬಯಾಲಜಿ ಓದ್ಬೇಕಾಗುತ್ತೆ. ಸೊ ಇವೆಲ್ಲ GK ದಲ್ಲಿ ಬರ್ತಾ ಇದಾವೆ, ಅವು ಎಲ್ಲ GK ಓದ್ಕೋಬೇಕು. ಆಮೇಲೆ ಮ್ಯಾಥ್ಸ್ ದಲ್ಲಿಯೂ ಕೂಡ ಒಂದು 20 ರಿಂದ 25 ಟಾಪಿಕ್ಸ್ ಗಳಿದಾವು. ಆ 25 ಟಾಪಿಕ್ಸ್ ಗಳನ್ನ ಕಂಪ್ಲೀಟ್ ಮಾಡಬೇಕು. ರೀಸನಿಂಗ್ ದಲ್ಲಿ ಕೂಡ ಸೇಮ್. ಇಷ್ಟು ನೀವು ಮೊದಲು ಮಾಡ್ಬೇಕಾಗಿರುವಂತದ್ದು ಕೆಲಸ, ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡ್ಬೇಕು. ಈಗಾಗಲೇ ನೀವು ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡಿದ್ರ ಅಂತಂದ್ರ ನೆಕ್ಸ್ಟ್ ನೀವು ಮಾಡ್ಬೇಕಾಗಿರುವಂತಹ ಸ್ಟೆಪ್ ಏನು ಅಂತಂದ್ರೆ ಮಾಕ್ ಟೆಸ್ಟ್ ಗಳನ್ನ ಕೊಡ್ಬೇಕು. ಮಾಕ್ ಟೆಸ್ಟ್ ಗಳನ್ನ ಈಗಾಗಲೇ ನೀವು ಎಲ್ಲ ಸಿಲೆಬಸ್ ಓದಿರ್ತೀರಿ, GK ಓದಿರ್ತೀರಿ, ಮ್ಯಾಥ್ಸ್ ಓದಿರ್ತೀರಿ, ರೀಸನಿಂಗ್ ಎಲ್ಲ ಮಾಡ್ಕೊಂಡಿರ್ತೀರಿ. ಮಾಕ್ ಟೆಸ್ಟ್ ಗಳನ್ನ ಅಟೆಂಡ್ ಮಾಡ್ರಿ. ಇದು 90 ನಿಮಿಷದವರೆಗೆ ಇರುವಂತಹ ಒಂದು ಮಾಕ್ ಟೆಸ್ಟ್ ಇರ್ತೈತಿ. 90 ನಿಮಿಷ ಟೈಮಿಂಗ್ ಹಚ್ಚಬೇಕು. 120 ಕ್ವಶನ್ಸ್ ಗಳನ್ನ ಬಿಡಿಸ್ಬೇಕು. 50 GK, ಮ್ಯಾಥ್ಸ್ 35, ರೀಸನಿಂಗ್ 35. ನಿಮ್ಗೆ ಲಭ್ಯವಿತ್ತು ಅಂತಂದ್ರ ಕ್ವಶನ್ ಪೇಪರ್ ಅದನ್ನ ಬಿಡಿಸ್ರಿ. ಇಲ್ಲ ಅಂತಂದ್ರ ನಮ್ಮ ಹತ್ರ ನಿಮ್ಗೆ ಈಗಾಗಲೇ ಹೇಳಿದೆ ನಾನು, ಮಾಕ್ ಟೆಸ್ಟ್ ಕೂಡ ನಮ್ಮಲ್ಲಿ ಅವೈಲೇಬಲ್ ಇದಾವು. ಪ್ರತಿ ಶನಿವಾರ ಒಂದು ಮಾಕ್ ಟೆಸ್ಟ್ ಅನ್ನು ನೀವು ಕೊಡಬಹುದು. ಈಗಾಗಲೇ ಒಂದು ಮಾಕ್ ಟೆಸ್ಟ್ ಆಗೈತಿ 9ನೇ ತಾರೀಕಿಗೆ. ಈಗ ನಾಳೆ ಶನಿವಾರ ಇದೆ, ಅವಾಗಲೂ ಕೂಡ ಒಂದು ಮಾಕ್ ಟೆಸ್ಟ್ ಅನ್ನ ನಿಮ್ಗೆ ನಾವು ಶೇರ್ ಮಾಡ್ತೀವಿ. ಅದನ್ನು ಕೂಡ ನೀವು ಅಟೆಂಡ್ ಆಗ್ಬಹುದು. ಅದ್ರೊಳಗೆ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಗಳು ನಮ್ಗೆ ಬರ್ತಾ ಇದಾವು, ಇನ್ನು ಯಾವ ವಿಷಯದಲ್ಲಿ ನಾವು ಹಿಂದಿದ್ದೇವೆ, ಯಾವ ವಿಷಯವನ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ತತಿ. ಅದರ ಸಲುವಾಗಿ ಬಹಳ ಇಂಪಾರ್ಟೆಂಟ್ ಇರುವಂತದ್ದು. ಈಗ ಯಾರು ಕಾನ್ಸ್ಟೇಬಲ್ ಎಕ್ಸಾಮ್ ಅನ್ನ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀರಿ ಅವ್ರಂತೂ ಕೊಡ್ಲೇಬೇಕು ಮಾಕ್ ಟೆಸ್ಟ್. ಯಾಕಂತಂದ್ರೆ ಇನ್ನ ಟೈಮ್ ಐತಿ ನಿಮ್ಗ. ಈಗ ಹೋದ ಶನಿವಾರ ನೀವು ಮಾಕ್ ಟೆಸ್ಟ್ ಕೊಟ್ಟಿದ್ರ ಅಂತಂದ್ರೆ ಅದ್ರೊಳಗೆ ಗೊತ್ತಾಗ್ತೈತಿ ನಿಮ್ಗ ಎಷ್ಟು ಅಂಕಗಳು ಬರ್ತಾ ಇದಾವ ಅಂತೇಳಿ. ನಿಮ್ಮ ಮಾಕ್ ಟೆಸ್ಟ್ ದಲ್ಲಿ ನಿಮಗೆ ಬರ್ಬೇಕಾಗಿರುವಂತಹ ಅಂಕಗಳು 90+ ಬರಾಕತ್ತಿದ್ದು ಅಂತಂದ್ರ 100% ಸೆಲೆಕ್ಷನ್ ಆಗ್ತೈತಿ. 90+ ನಿಮಗೆ ಮಾರ್ಕ್ಸ್ ಬರ್ತಾ ಇದ್ದು ಅಂತಂದ್ರ 100% ಸೆಲೆಕ್ಷನ್ ಅಂತ ತಿಳ್ಕೊಬೇಕು ಮಾಕ್ ಟೆಸ್ಟ್ ದಲ್ಲಿ. ಓಕೆ, ಮಾಕ್ ಟೆಸ್ಟ್ ಗಳನ್ನ ಕೊಡ್ಬೇಕು. ಮಿನಿಮಮ್ ಒಂದು 10 ಮಾಕ್ ಟೆಸ್ಟ್ ಕೊಡ್ರಿ ಸಾಕು. ಅದಕ್ಕಿಂತ ಹೆಚ್ಚು ಕೊಟ್ರಂತೂ ಬಹಳ ಬೆಟರ್. ಬಟ್ 10 ಮಾಕ್ ಟೆಸ್ಟ್ ಗಳನ್ನ ನೀವು ಎಕ್ಸಾಮ್ ಬರೆಯೋದಕ್ಕಿಂತ ಮುಂಚೆ 10 ಮಾಕ್ ಟೆಸ್ಟ್ ಗಳನ್ನ ಕೊಡ್ಬೇಕು. ಓಕೆ, ಇದು ಮಾಕ್ ಟೆಸ್ಟ್ ಆಯ್ತು. ಇವು ಎರಡು ಬಹಳಷ್ಟು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತವೆ ನಮ್ಮ ಎಕ್ಸಾಮ್ಸ್ ಗಳನ್ನ ಕ್ರ್ಯಾಕ್ ಮಾಡೋದ್ರಲ್ಲಿ. ಸಿಲೆಬಸ್ ಕಂಪ್ಲೀಟ್ ಮಾಡ್ಬೇಕು, ಮಾಕ್ ಟೆಸ್ಟ್ ಮಾಡ್ಬೇಕು. ಸಿಲೆಬಸ್ ಕಂಪ್ಲೀಟ್ ಆದ್ಮೇಲೆ ಮಾಕ್ ಟೆಸ್ಟ್ ಕೊಡ್ತೀರಾ. ನೀವೀಗ ಉದಾಹರಣೆಗೆ 9/11/2024 ಮಾಕ್ ಟೆಸ್ಟ್ ಕೊಟ್ಟಿರ್ತೀರಿ. ಅದ್ರೊಳಗೆ ನಿಮ್ಗೆ 50 ಮಾರ್ಕ್ಸ್ ಗಳು ಅಷ್ಟೇ ಬರ್ತಾವ. 50 ಮಾರ್ಕ್ಸ್ ಗಳು ಅಷ್ಟೇ ಬಂದು ಅಂತಂದ್ರೆ ಅವಾಗ ನೀವು ನೋಡ್ಕೋಬೇಕು, ಇನ್ನ ಎಷ್ಟು ಬೇಕು ನನಗ? 40 ಮಾರ್ಕ್ಸ್ ಗಳು ಇನ್ನ ಬೇಕಾಗ್ಯಾವ. ಅದು ಎಲ್ಲಿ ಹೋಯ್ತು? ಯಾವ ಸಬ್ಜೆಕ್ಟ್ ದಲ್ಲಿ? ರೀಸನಿಂಗ್ ದಲ್ಲಿ ಹೋಯ್ತಾ, ಮ್ಯಾಥ್ಸ್ ದಲ್ಲಿ ಹೋಯ್ತಾ, ಅಥವಾ GK ದಲ್ಲಿ ಹೋಯ್ತಾ? ಎಲ್ಲಿ ಹೋಯ್ತು? ಎಲ್ಲ ಮಾರ್ಕ್ಸ್ ಗಳು ಎಲ್ಲಿ ಹೆಚ್ಚು ಕಟ್ ಆಗಕತ್ತಾವು ಅನ್ನೋದನ್ನ ನೀವು ಇಲ್ಲಿ ಮನಗಾಣಿಸ್ಬೇಕು. ಆ ಒಂದು ವಿಷಯಕ್ಕೆ ಏನ್ ಮಾಡ್ಬೇಕು? ಓದ್ತಾ ಹೋಗ್ಬೇಕು. ಇನ್ನ ಟೈಮ್ ಐತಿ. ಜನವರಿದೊಳಗೆ ಆಗ್ತಾ ಇದಾವೆ ನಿಮ್ಮ ಎಕ್ಸಾಮ್ ಕಾನ್ಸ್ಟೇಬಲ್ ಅದು. ಸೊ ಹಾಗೆ ನೀವು ನೋಡ್ಕೊಂತ ಹೋದ್ರೆ ಅಂತಂದ್ರೆ ನಿಮಗ್ ಗೊತ್ತಾಗ್ತತಿ. ಈಗ ನೀವು 9ನೇ ತಾರೀಕಿಗೆ ಕೊಟ್ಟಿರ್ತೀರಿ, 50 ಮಾರ್ಕ್ಸ್ ಬಂದಿರ್ತಾವ. ಉದಾಹರಣೆಗೆ ಮ್ಯಾಥ್ಸ್ ದಲ್ಲಿ ನನಗೆ ಬಹಳಷ್ಟು ಕಡಿಮೆ ಮಾರ್ಕ್ಸ್ ಬಂದಾವು. ಯಾವ ಟಾಪಿಕ್ ನಂದು ತಪ್ಪಾಗೈತಿ? ಈಗ ಉದಾಹರಣೆಗೆ ಟ್ರೈನ್ ಗೆ ಸಂಬಂಧ ಇರುವಂತಹ ಕ್ವಶನ್ಸ್ 2 ಬಂದಿದ್ದು, ಆ ಟ್ರೈನ್ ಗೆ ಸಂಬಂಧ ಇರುವಂತಹ 2 ಕ್ವಶನ್ಸ್ ಗಳು ತಪ್ಪಾಗಿದ್ದು ಅಂತಂದ್ರ ನಿಮ್ಗೆ ಈ ಮಾಕ್ ಟೆಸ್ಟ್ ದಲ್ಲಿ ಅಲ್ಲಿ 2 ಮಾರ್ಕ್ಸ್ ಹೋಗಿರ್ತಾವ. ಸೊ ಆ ಟಾಪಿಕ್ ಅನ್ನ ಒಳ್ಳೆ ರೀತಿಯಿಂದ ನೋಡ್ಕೋಬೇಕು.
ಆ ಟಾಪಿಕ್ ಅನ್ನ ಏನ್ ಮಾಡ್ಬೇಕು ನೀವು ಒಳ್ಳೆ ರೀತಿಯಿಂದ ಬಹಳಷ್ಟು ಪ್ರಿಪರೇಷನ್ ಅನ್ನ ಮಾಡ್ಬೇಕು. ಈಗ ಮುಂದೆ ಈ ಶನಿವಾರ ಬಂದಿತ್ತ, ಈಗ ಮುಂದಿನ ಶನಿವಾರ ಬರುವಂತಹದ್ದೇನು ಮಾಕ್ ಟೆಸ್ಟ್ ಇರ್ತೈತಿ. ಆ ಮಾಕ್ ಟೆಸ್ಟ್ ಅನ್ನ ನೀವು ಒಳ್ಳೆ ರೀತಿಯಿಂದ ಪ್ರಿಪರೇಷನ್ ಆಗಿನ ಈ ಮಾಕ್ ಟೆಸ್ಟ್ ಅನ್ನ ಅಟೆಂಡ್ ಮಾಡ್ಬೇಕು. ಶನಿವಾರ ಅಂದ್ರ ನಾಳೆ ಬರುವಂತಹ ಏನ್ ಮಾಕ್ ಟೆಸ್ಟ್ ಇದೆ ಅದನ್ನ ಒಳ್ಳೆ ರೀತಿಯಿಂದ ಅಟೆಂಡ್ ಮಾಡ್ಬೇಕು. ಆಮೇಲೆ ಈ ಟ್ರೈನ್ಗೆ ಸಂಬಂಧ ಇರುವಂತದ್ದು ಇಲ್ಲಿ ತಪ್ಪಾಗಿದ್ದು ಅಲ್ಲ, ಅದೇ ತಪ್ಪನ್ನ ಇಲ್ಲಿ ಆಗ್ಬಾರ್ದು ಈ ಎರಡನೇ ಮಾಕ್ ಟೆಸ್ಟ್ ದಲ್ಲಿ. ಹಂಗ ನೀವು ಪ್ರಿಪರೇಷನ್ ಇರುವಂತದ್ದು ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಹೀಗೆ ಮಾಡ್ತಾ ಹೋದ್ರೆ ಖಂಡಿತ ಹೇಳ್ತೇನೆ ನಿಮಗೆ ಹೇಳಿರುವಂತ 100% ಸೆಲೆಕ್ಷನ್ ನಿಮ್ದಾಗೆ ಆಗ್ತತಿ. 100% ಆಗ್ತತಿ. ನೀವು ಮೊದಲು ಮಾಡ್ಬೇಕಾಗಿರುವಂತದ್ದು ಸಿಲೆಬಸ್ ಕಂಪ್ಲೀಟ್ ಮಾಡ್ರಿ, ಆಮೇಲೆ ಮಾಕ್ ಟೆಸ್ಟ್ ಗಳನ್ನ ಕೊಡ್ರಿ. ಯಾರು ಸೀರಿಯಸ್ ಆಗಿ ಓದಾಕತ್ತೇರಿ ಅವರು ಈಗ ಸ್ವಲ್ಪ ಓದೇನಿ ನಾನು ಅಂತಂದ್ರ ನಡೆಯಂಗಿಲ್ಲ. ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅದ ಒಂದು ಜಾಬ್ ಇರೋದರಿಂದ ಒಳ್ಳೆ ರೀತಿಯಿಂದ ಪ್ರಿಪರೇಷನ್ ಆಗಿದ್ರೆ ಮಾತ್ರ ನೀವು ಸೆಲೆಕ್ಷನ್ ಪಡ್ಕೋತೀರಿ, ಇಲ್ಲ ಅಂತಂದ್ರೆ ಸೆಲೆಕ್ಷನ್ ಆಗಂಗನ ಇಲ್ಲ. ನೀವು ಎಲ್ಲೇ ಕೋಚಿಂಗ್ ಹೋಗ್ರಿ, ಎಲ್ಲೇ ಮಾಡ್ರಿ, ಏನೇ ಮಾಡ್ರಿ, ಬಟ್ ನೀವು ಒಳ್ಳೆ ರೀತಿಯಿಂದ ಪ್ರಿಪರೇಷನ್ ಮೊದಲು ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡಿ ಮಾಕ್ ಟೆಸ್ಟ್ ಗಳನ್ನ ಕೊಡ್ಲಿಲ್ಲ ಅಂತಂದ್ರ ನಿಮ್ಗೆ ಏನೂ ಗೊತ್ತಾಗಂಗಿಲ್ಲ. ಡೈರೆಕ್ಟ್ ನಾ ಎಲ್ಲಾ ಓದೇನಪ್ಪ, ಎಲ್ಲಾ ಸಿಲೆಬಸ್ ಕಂಪ್ಲೀಟ್ ಮಾಡೀನಿ, ಡೈರೆಕ್ಟ್ ಅಲ್ಲಿ ಹೋಗಿ ನೀವು ಎಕ್ಸಾಮ್ ಬರೀತೀನಿ ಅಂತಂದ್ರ ನಿಮಗ ಇದು ಸಾಧ್ಯ ಇಲ್ಲ. ಅಲ್ಲಿ ಹೋಗಿ ನೀವು 50 ಮಾರ್ಕ್ಸ್ ಬರ್ತಾವ. ಈಗ ಹೆಂಗ್ ಒಂದೇ ಟೆಸ್ಟ್ ಒಳಗೆ ನೀವು ಎಲ್ಲಾ ಸಿಲೆಬಸ್ ಕಂಪ್ಲೀಟ್ ಮಾಡಿರ್ತೇನೆ, ಬಟ್ ಒಂದೇ ಮಾರ್ಕ್ ಟೆಸ್ಟ್ ಕೊಟ್ಟಾಗ 50 ಮಾರ್ಕ್ಸ್ ಹೆಂಗ್ ಬರ್ತಾವಲ್ಲ, ಅಲ್ಲಿ ಕೂಡ ಫಸ್ಟ್ ಸಲ ನೀವು ಎಕ್ಸಾಮ್ ಬರ್ದಾಗ 50 ಮಾರ್ಕ್ಸ್ ಅನ್ನ ಬರ್ತಾವ ನಿಮಗೆ. ಮುಗಿತಾವ, ಸೆಲೆಕ್ಷನ್ ಆಗಂಗಿಲ್ಲ. ಇಲ್ಲಿ ನಿಮಗ್ ಗೊತ್ತಾಗ್ತೈತಿ ಮಾಕ್ ಟೆಸ್ಟ್ ದೊಳಗ ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು, ಯಾವ್ದು ತಪ್ಪಾಗತೈತಿ ಅಂತ ಹೇಳಿ. ಹೌದಾ? ಆಮೇಲೆ ಸೊ ಇದಿಷ್ಟು ಏನು ಅಂತಂದ್ರೆ ನೀವು ಮಾಡ್ಬೇಕಾಗಿರುವಂತದ್ದು ಇಷ್ಟು ಮಾಡ್ರಿ. ಆಮೇಲೆ ಈ ಮಾಕ್ ಟೆಸ್ಟ್ ಗಳನ್ನ ಕೊಟ್ಟ ಮೇಲೆ ಏನು ನೀವು ಇಲ್ಲಿ ರಿವಿಷನ್ ಮಾಡ್ತೀರಿ, ಟ್ರೈನ್ಗೆ ಸಂಬಂಧ ಇರುವಂತದ್ದು ನೋಡ್ಕೋತೀರಿ. ಆಮೇಲೆ ಉಳಿದ ಟೈಮ್ ಏನ್ 6 ದಿನ ಇರ್ತೈತಿ, ಆ 6 ದಿನ ಏನ್ ಮಾಡ್ಬೇಕು ಅಂತಂದ್ರೆ ರಿವಿಷನ್ ಮಾಡ್ತಾ ಹೋಗ್ಬೇಕು. ಏನ್ ಮಾಡ್ಬೇಕು? ರಿವಿಷನ್. 3 ಇಂಪಾರ್ಟೆಂಟ್ ಆಗಿರುವಂತದ್ದು ಆಸ್ಪೆಕ್ಟ್. ಇಷ್ಟು ಯಾರು ಮಾಡ್ತೀರಿ 100% ಸೆಲೆಕ್ಷನ್ ಆಗ್ತಾರೆ. ಸಿಲೆಬಸ್ ಕಂಪ್ಲೀಟ್ ಮಾಡ್ಬೇಕು, ಮಾಕ್ ಟೆಸ್ಟ್ ಗಳನ್ನ ಕೊಡ್ಬೇಕು, ರಿವಿಷನ್ ಮಾಡ್ತಾ ಇರ್ಬೇಕು. ಯಾವಾಗ ಎಕ್ಸಾಮ್ ಆಗುವವರೆಗೂ ಕೂಡ ನಿಮ್ದು ರಿವಿಷನ್ ಮಾಡ್ತಾ ಇರ್ಬೇಕು, ಅವಾಗ ಮಾತ್ರ ಆಗ್ತೈತಿ. ಈಗ ನಿಮ್ಮ ಎಕ್ಸಾಮು ಜನವರಿ 8ರಿಂದ ಪ್ರಾರಂಭ ಆಗ್ತಾ ಇದ್ದು ಅಂತಂದ್ರೆ ನೀವು ಡೈಲಿ ಮಾಡ್ಬೇಕಾಗಿರುವಂತಹ ಸ್ಟಡಿ ಎಷ್ಟು ಅಂತಂದ್ರೆ ಡೈಲಿ ಇಲ್ಲ ಅಂತಂದ್ರೂ ಕೂಡ ನೀವು 10 ಗಂಟೆವರೆಗೆ ಸ್ಟಡಿ ಮಾಡ್ಬೇಕು. ಎಲ್ಲಾ ಓದಿದ್ರು ಕೂಡ, ಎಲ್ಲ ಓದಿ ಮುಗಿಸಿದ್ರು ಕೂಡ 10 ಗಂಟೆವರೆಗೆ ನೀವು ಸ್ಟಡಿ ಮಾಡ್ಲೇಬೇಕು. ಈಗ ಎಕ್ಸಾಮ್ ಆಗುವವರೆಗೆ ಜಾಬ್ ಬೇಕಂತಂದ್ರೆ ಮಾಡ್ಲೇಬೇಕು. ಕಷ್ಟ ಪಡದೆ ಏನು ಸಿಗಂಗಿಲ್ಲ. ಅದ್ರ ಸಲುವಾಗಿ ಒಂದ್ ಸ್ವಲ್ಪ ಈಗ ಕಷ್ಟ ಪಡ್ರಿ. ಜನವರಿ ತಿಂಗಳವರೆಗೆ ಜಾಬ್ ಆಯ್ತು ಅಂತಂದ್ರ ಮುಂದೆ ಜೀವನ ಪರ್ಯಂತ ಆರಾಮಾಗಿರ್ತೀರ. ನೀವು ನಿಮ್ಮ ಫ್ಯಾಮಿಲಿ ಎಲ್ಲಾರು ಕೂಡ ಆರಾಮಾಗಿರ್ತೀರ. ಹೌದಾ? ಸೊ ಹಾಗಾಗಿ ನೀವು ಇದು ಮಾಡ್ಬೇಕಾಗಿರುವಂತದ್ದು 100% ಸೆಲೆಕ್ಷನ್ ಬೇಕು ಅಂತಂದ್ರೆ ಇದನ್ನ ಫಾಲೋ ಅಪ್ ಮಾಡ್ರಿ. ಆಮೇಲೆ ನಿಮ್ದು ಸೆಲೆಕ್ಷನ್ ಖಂಡಿತ ಆಗೇ ಆಗ್ತೈತಿ. RPF ಕಾನ್ಸ್ಟೇಬಲ್ ಆಗಿರ್ಬಹುದು, ಆಮೇಲೆ SI ಎಕ್ಸಾಮ್ ಆಗಿರ್ಬಹುದು. ಆಮೇಲೆ ಸಿಲೆಬಸ್ ಹೇಗ್ ಕಂಪ್ಲೀಟ್ ಮಾಡೋದು ಅಂತ ಹೇಳಿ ಗೊತ್ತಾಗ್ಲಿಲ್ಲ ಅಂತಂದ್ರೆ ನಮ್ಮಲ್ಲಿ ನಿಮ್ಗಾಗಿನ ಕೋರ್ಸ್ ತಂದೇವಿ ಅತಿ ಕಡಿಮೆ ಫೀಸ್ ದಲ್ಲಿ. ಓನ್ಲಿ 899 ರೂಪಾಯಿದೊಳಗೆ ಐತಿ. ಬೇಗನೆ ಜಾಯಿನ್ ಆದ್ರ ಅಂತಂದ್ರ ಬೇಗನೆ ಸಿಲೆಬಸ್ ನೀವು ಕಂಪ್ಲೀಟ್ ಮಾಡ್ತೀರಾ. ಸೊ ಹಾಗಾಗಿ ಬೇಗನೆ ಜಾಯಿನ್ ಆಗ್ರಿ. ಓನ್ಲಿ 899 rupees ದಲ್ಲಿ ನಿಮ್ಗೆ ಜಾಬ್ ಕೊಡಿಸ್ತೈತಿ ಇದು. ಈ ಬ್ಯಾಚ್ ನಿಮ್ಗೆ ಜಾಬ್ ಕೊಡಿಸ್ತೈತಿ. ಯಾಕಂತಂದ್ರ ಅಷ್ಟ ಒಳ್ಳೆ ರೀತಿಯಿಂದ ಅಷ್ಟು ಪರ್ಫೆಕ್ಟ್ ಆಗಿನೇ ಮಾಡೇವಿ. ನೀವು ಕುಂತ್ ಮಾಡಕ್ ರೆಡಿ ಇದ್ರ 899 ರೂಪಾಯಿ ಫೀಸ್ ಅನ್ನ ಪೇಡ್ ಮಾಡ್ರಿ, ಸ್ಟಡಿ ಮಾಡ್ರಿ, ಖಂಡಿತ ಆಗ್ತೈತಿ. ನಮ್ಮ ಸಪೋರ್ಟ್ ನಿಮ್ ಜೊತೆಗೆ ಇರ್ತೈತಿ. ಓಕೆನಾ? ಕಂಪ್ಲೀಟ್ ಇದೆ ಇದ್ರಲ್ಲಿ ಎಲ್ಲ. ಬ್ಯಾರೇದೇನೋ ಬುಕ್ಸ್ ಓದುವಂತ ಅವಶ್ಯಕತೆ ಇಲ್ಲ, ಬೇರೆ ಬುಕ್ಸ್ ತಗೊಳ್ಳುವಂತ ಅವಶ್ಯಕತೆ ಇಲ್ಲ. ಇದನ್ನಿಷ್ಟು ಮಾಡಿದ್ರೆ ಸಾಕು. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ನಂಬರ್ ಕೊಟ್ಟೇವಿ, ಅದನ್ನ ಕಾಂಟ್ಯಾಕ್ಟ್ ಮಾಡ್ರಿ. ಇಲ್ಲಪ್ಪ ನಾ ಈಗ ಆಲ್ರೆಡಿ ಓದೇನಿ ಅಂತಂದ್ರ ಮಾಕ್ ಟೆಸ್ಟ್ ಗಳನ್ನ ಕೊಡ್ರಿ. ಮಾಕ್ ಟೆಸ್ಟ್ 199 ರೂಪಾಯಿಗಿದಾವು. ಈ ಮಾಕ್ ಟೆಸ್ಟ್ ದಿಂದ ನಿಮ್ಗೆ ಗೊತ್ತಾಗ್ತತಿ ಎಷ್ಟು ಪರ್ಫೆಕ್ಟ್ ಆಗಿ ನೀವು ಓದಿರಿ ಅಂತೇಳಿ. ಓಕೆ, ಅದಕ್ಕೂ ಕೂಡ ನೀವು ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ಸೊ ಈ ರೀತಿ ಮಾಡ್ರಿ, ಖಂಡಿತ ನಿಮ್ಗೆ ಸಕ್ಸಸ್ ಸಿಗ್ತಾ ಇದೆ. ಆಮೇಲೆ ಈಗ ನೆಕ್ಸ್ಟ್ ಎಕ್ಸಾಮ್ ಸಮೀಪ ಬರ್ತಾ ಹೋಗ್ತಾ ಇದೆ. ಬಹಳ ಟೈಮ್ ಇಲ್ಲ. ಕ್ಲಾಸಸ್ಗಳಿಗೆ ಜಾಯಿನ್ ಆಗೋರಿದ್ರೆ ಬೇಗನೆ ಜಾಯಿನ್ ಆಗ್ಬಹುದು. ಕಂಪ್ಲೀಟ್ ಪ್ರಿಪರೇಷನ್ ಅದರಲ್ಲಿ ಇರ್ತಾ ಇದೆ. ಓಕೆ, ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಮಾಡ್ರಿ. ಮತ್ತೆ ಆದಷ್ಟು ವಿಡಿಯೋವನ್ನ ಎಲ್ಲರಿಗೂ ಕೂಡ ಶೇರ್ ಮಾಡ್ರಿ. ನೀವು ಜಾಯಿನ್ ಆಗ್ಲಿಲ್ಲ ಅಂದ್ರೆ ಈಗ ಯಾರಾದ್ರೂ ಬೇರೆದವ್ರು ನೋಡ್ತಿರ್ತಾರ, ತಂದೆ ತಾಯಿಗಳು ಇರ್ತಾರಿ, ನಿಮ್ಮ ಮಕ್ಕಳು ಏನ್ ಮಾಡ್ತಿರ್ತಾರೆ, ಸ್ಟಡಿ ಮಾಡ್ತಿರ್ತಾರೆ RPF ಎಕ್ಸಾಮ್, ಅಂತವ್ರಿಗೆ ಜಾಯಿನ್ ಮಾಡಿಸ್ರಿ. ಅಥವಾ ನಿಮ್ಮ ಫ್ರೆಂಡ್ಸ್ ಇರ್ತಾರೆ, ನಿಮ್ಮ ಅಕ್ಕ ಇರ್ತಾರೆ, ತಂಗಿ ಇರ್ತಾರೆ, ತಮ್ಮ ಇರ್ತಾನೆ, ಅಣ್ಣ ಇರ್ತಾನೆ. ಸೊ ಅಂತವ್ರಿಗೆ ಈ ಮಾಹಿತಿಯನ್ನ ಶೇರ್ ಮಾಡ್ರಿ. ಬೇಗನೆ ಇರುವಂತದ್ದು ಜಾಯಿನ್ ಆಗಿ ನಿಮ್ಮ ಪ್ರಿಪರೇಷನ್ ಅನ್ನ ಒಳ್ಳೆ ರೀತಿಯಿಂದ ನಡೆಸ್ರಿ. ಕುಂತ್ ಓದ್ಬೇಕು, ಇದು ನಮ್ಮ ಫಸ್ಟ್ ಏನು ಅಂತಂದ್ರೆ ಷರತ್ತು. ಸೊ ಅದನ್ನ ನೀವು ಪಾಲಿಸಿದ್ರೆ ಮಾತ್ರ ಆಗ್ತತಿಲ್ಲ ಅಂತಂದ್ರ ಆಗಂಗಿಲ್ಲ.
ಓಕೆನಾ? ಧನ್ಯವಾದಗಳು. ಮತ್ತೆ ಒಂದು ಹೊಸದಾಗಿರುವಂತ ವಿಡಿಯೋದೊಂದಿಗೆ ಭೇಟಿ ಆಗ್ತೇನೆ. ಜೈ ಹಿಂದ್.